ಶರಣ್ ಅವತಾರ ನೀನು ಹೇಳಿ ಹೆಲ್ಪ್ ಮಾಡಿ ಸರ್. ಜೇಮ್ಸ್ ಬಾಂಡ್ ಅಕಸ್ಮಾತ್ ಕನ್ನಡದಲ್ಲಿದ್ದು ಅವ್ರ ತಲೆ ತುಂಬಾ ಕ್ಲೀನ್ ಆಗಿದ್ದಿದ್ರೆ ಏನಂತ ಕರಿಬೋದಾಗಿತ್ತು ಅವ್ರನ್ನ? ಓ ಹೆಣ್ಮಗು 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 ಅಂತ. ಹಂಗಾದ್ರೆ ಹಿಂಗ್ ಹೇಳ್ಬೇಕಿತ್ತು ನಾನು. ಅದೇ ಅದು ಅಂತ ಗೊತ್ತಾಗ್ತದೆ. ಮೂರನೇ ದಿವಸ ನಾವು ಸರ್ ಇವತ್ತು ಲಾಟ್ರಿ ಇಲ್ಲ. ಯಾವತ್ತಿಗೂ ಕನ್ನಡ ಸಿನಿಮಾ ಇಂದ ಶುರು ಮಾಡಿದ್ದಂಥದ್ದು ಇಲ್ಲಿಂದ ಆ ಹೆಸರು ಬಂತು. ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನಮ್ಮ KFI. ನಾನು ಆಂಕರ್ ರಂಗನಾಥ್ ಗೌಡ. ಇವತ್ತು ನನ್ನ ಜೊತೆಗೆ ಸ್ಪೆಷಲ್ ಆಗಿರುವಂಥ ಇಬ್ರು ವ್ಯಕ್ತಿಗಳಿದ್ದಾರೆ. ಸೊ ಮುಖ್ಯ ಭೂಮಿಕೆಯಲ್ಲಿ ಈ ಒಂದು ಮೂವಿನಲ್ಲಿ ನಟಿಸಿದ್ದಾರೆ. ಅವತಾರ್ ಪುರುಷ ಎಲ್ಲರನ್ನೂ ಕೂಡ ನೋಡಿರ್ತಾರೆ. ಬಟ್ ಇವಾಗ ಪಾರ್ಟ್ 2 ರಿಲೀಸ್ಗೆ ರೆಡಿ ಆಗಿದೆ ಏಪ್ರಿಲ್ 5ನೇ ತಾರೀಕು. ಇವಾಗ ನಾಯಕ ನಟ ಮತ್ತೆ ನಾಯಕ ನಟಿ ನಮ್ಮ ಜೊತೆಗಿದ್ದಾರೆ. ಮೊದಲನೇದಾಗಿ ಇವ್ರಿಗೆ ಮೈಕ್ ಕೊಟ್ಬಿಟ್ರೆ ನಾನ್ ಸ್ಟಾಪ್ ಭಾಷಣ ಮಾಡ್ತಾರೆ. ಆ್ಯಂಡ್ ಸೆಂಟ್ರಲ್ಲಿ ಒಂದು ಸ್ಟೇಜ್ ಸಿಕ್ಬಿಟ್ರೆ ಸ್ಟೇಜ್ಗೆ ಅದೊಂದು ಭೂಷಣವಾಗಿರುತ್ತೆ. ಸೊ ನಮ್ಮ ಜೊತೆಗೆ ಸ್ಯಾಂಡಲ್ವುಡ್ನ ಅಧ್ಯಕ್ಷರು ಕಿಲಾಡಿ ಅಂಕ ಕಿಲಾಡಿ ಕಾಮಿಡಿ ಕಿಲಾಡಿ ಅವರಿದ್ದಾರೆ. ಸೊ ವೆಲ್ಕಮ್ ಮಾಡೋಣ. ನಮಸ್ಕಾರ ಸರ್. ನಮಸ್ಕಾರ ಶರಣ್ ಸರ್ಗೆ ಸ್ವಾಗತ. ಎಸ್. ಆ್ಯಂಡ್ ಇವ್ರು ಎಷ್ಟು ಸ್ವೀಟ್ ಅಂತ ಹೇಳಿದ್ರೆ ನನ್ನ ಹೆಸರು ಜೊತೆಗೇನೆ ಅವ್ರ ಹೆಸರನ್ನು ಕೂಡ ಜೋಡಿಸ್ಕೊಂಡಿದ್ದಾರೆ. ಸೊ ಆಶಿಕಾ ರಂಗನಾಥ್ ಅವರು. ರಂಗನಾಥ್ ವೆಲ್ಕಮಿಂಗ್ ಆಶಿಕಾ ರಂಗನಾಥ್ ಅವ್ರನ್ನ. ವೆಲ್ಕಮ್ ಮ್ಯಾಮ್. ನಮಸ್ಕಾರ. ನಮ್ಮ KFIಗೆ ಸ್ವಾಗತ. ಥ್ಯಾಂಕ್ ಯು. ಎಸ್. ಸೊ ಸರ್ ತುಂಬಾ ಡಯಟ್ ಮಾಡಿ ಲೀನ್ ಆಗಿಬಿಟ್ಟಿದ್ದಾರೆ ಇಲ್ಲ ಅನ್ಸುತ್ತೆ. ಅವ್ರು ಹಂಗೆ ಇರೋದು. ಹೌದಾ? ಅವ್ರು ಹಂಗೆ ಇದ್ದಾರೆ ಸರ್. ಎಸ್. ವೆಲ್ ಬಟ್ ಏನು ಗೊತ್ತಾ, ನಂದು ಅವ್ರದ್ದು ಸ್ವಲ್ಪ ದಪ್ಪ ಆದ್ರೂ ಕಾಣಿಸ್ಬಿಡುತ್ತೆ ನಮ್ಮದು. ಸೊ ಅದೊಂದು ಮಾತ್ರ, ಅದೊಂದು ಆ್ಯಕ್ಚುಲಿ ಒಂದು ಥರದಲ್ಲೇ ನಾಟ್ ಸೋ ಬ್ಲೆಸ್ಸಿಂಗ್ ಅದು ಆ್ಯಕ್ಚುಲಿ. ಏನಿಲ್ಲ, ಒಂದು ಸ್ವಲ್ಪ ಒಂದು ಫ್ಯೂ ಗ್ರಾಮ್ಸ್ ಹಾಕಿರ್ತೀವಿ ರೀ ತಕ್ಕಂತ ಗೊತ್ತಾಗುತ್ತೆ. ಅದು ಮುಖದ ಮೇಲೆ ಗೊತ್ತಾಗ್ಬಿಡುತ್ತೆ. ನಾವು ದಪ್ಪ ಆದ್ರೆ ಫಸ್ಟ್ ಫೇಸ್ ಅಲ್ಲಿ ಆಕ್ಚುಲಿ ಎಲ್ಲರಿಗೂ ಎಲ್ಲರಿಗೂ ಬಾಡಿ ಟೈಪ್ ಅದು ಅಷ್ಟೇ. ಎಸ್ ಸರ್. ಅವತಾರ ಪುರುಷ, ಸೊ ಪಾರ್ಟ್ 1 ನೋಡಿದ್ವಿ. ಅಂಡ್ ಅದರಲ್ಲಿ ತೋರಿಸಿದಂತಹ ಕೆಲವೊಂದು ವಿಷಯಗಳೆಲ್ಲದನ್ನು ಕೂಡ ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು. ಬಿಕಾಸ್ ಕನ್ನಡ ಸಿನಿಮಾ ಇಂಡಸ್ಟ್ರಿನಲ್ಲಿ ಈ ಥರದ್ದು ಯಾರನ್ನು ಅಟೆಂಪ್ಟ್ ಮಾಡಿರಲಿಲ್ಲ, ಟಚ್ ಮಾಡಿರಲಿಲ್ಲ ಈ ಒಂದು ಸಬ್ಜೆಕ್ಟ್ನ. ಸುನಿ ಅವರು ತುಂಬಾನೇ ಚೆನ್ನಾಗಿ ತೋರಿಸಿದ್ರು. ಪಾರ್ಟ್ 2ನಲ್ಲಿ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು? ಬಿಕಾಸ್ ಪಾರ್ಟ್ 1ನಲ್ಲಿ ಆಲ್ರೆಡಿ ಎಂಡಿಂಗ್ನಲ್ಲಿ ಒಂದು ಟ್ರೈಲರ್ ಥರ ಕೊಟ್ಬಿಟ್ಟಿದ್ದೀರಾ. ಬಟ್ ಪಾರ್ಟ್ 2ನಲ್ಲಿ ಎಷ್ಟು ಕುತೂಹಲ ಆಗಿರುತ್ತೆ ಸರ್? ನೀವು ಪಾರ್ಟ್ 1ನಲ್ಲಿ ಒಂದು ಟ್ರೈಲರ್ ಥರ ಕೊಟ್ಟಿದ್ದೀವಿ ಅಂತ ಅಂದ್ವಲ್ಲ, ಸೊ ಅದು ಪಾರ್ಟ್ 2ವಿನ ಸಾರಾಂಶ ಅಲ್ಲ, ಪಾರ್ಟ್ 2ವಿನ ಇಂಟ್ರಡಕ್ಷನ್ ಅದು. ಬಟ್ ನಿಮ್ಗೆ ಅದು ಇಷ್ಟ ಆಗಿತ್ತು ಅಂತ ಅನ್ನೋದೇ ಆದರೆ ಖಂಡಿತವಾಗ್ಲೂ ಪಾರ್ಟ್ 2 ಅದರ ಮುಂದುವರೆದ ಸರಣಿ ಅದು. ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಡೋಸ್ ಆಫ್ ಸ್ಟೋರಿ ಏನಿದೆಯಲ್ಲ ಅದಕ್ಕಿಂತ ಇದರಲ್ಲಿ ಜಾಸ್ತಿ ಇದೆ. ಬಿಕಾಸ್ ನಿಮಗೆ ಇಲ್ಲಿಂದನೇ ಮೋರ್ ಟ್ವಿಸ್ಟ್ಸ್, ಒಂದಿಷ್ಟು ಸಾರಾಂಶ ಇಲ್ಲಿಂದ ಬಿಚ್ಕೊಳ್ತಾ ಹೋಗುವಂಥದ್ದು. ಅಲ್ಲಿ ಕೆಲವು ವಿಚಾರಗಳು ಆಗುತ್ತೆ, ಯಾಕಾಯಿತು ಅನ್ನೋದಿರುತ್ತೆ ಗೊತ್ತಾ, ಅದರ ಆನ್ಸರ್ಸು ಪಾರ್ಟ್ 2 ಅಲ್ಲಿ. ಓಕೆ. ಆ್ಯಂಡ್ ಅನಿಲ್ ಅವರು ನಿಮಗೆ ಅಂದರೆ ಮೂವಿನಲ್ಲಿ ಅನಿಲ್ ಅವರು ನಿಮಗೆ ಅಷ್ಟೇ ಕಾಟ ಕೊಟ್ಟಿದ್ದಾರೆ ಇಲ್ಲೂ ಪಾರ್ಟ್ 2ನಲ್ಲಿ ಹೇಗೆ? ಇಲ್ಲ, ಆಕ್ಚುಲಿ ಫಸ್ಟ್ ಪಾರ್ಟ್ ಅಲ್ಲೆಲ್ಲ ನಾನ್ ಸ್ವಲ್ಪ ಅವ್ರಿಗೆ ಕಾಟ ಕೊಡ್ತಿರ್ತೀನಿ. ಎಲ್ಲಿಂದ ನಾವು ಹಿಡ್ಕೊಂಡ್ ಬಂದ್ಬಿಟ್ಟು ಹಂಗಿರು ಹಿಂಗಿರು ಅಂತ. ಬಟ್ ಈ ಸೆಕೆಂಡ್ ಪಾರ್ಟ್ ಅಲ್ಲಿ ಫುಲ್ ಕತೆ ಒಳಗಡೆ ಇನ್ವಾಲ್ವ್ ಆಗ್ಬಿಡ್ತೀವಿ ಎಲ್ರು. ಯಾರಿಗೂ ಅಷ್ಟು ಕಾಟ ಕೊಡೋದಕ್ಕೆ ಹೋಗೋದಿಲ್ಲ. ಏನ್ ಯಾರು ಕಾಟ ಕೊಡ್ತಾರೆ ನನ್ನ ಸಿನಿಮಾಲ್ ನೋಡ್ಬೇಕು ನೀವು. ಅಲ್ಲ, ಸೊ ಸಾಯಿ ಕುಮಾರ್ ಅವರು ಇದ್ದಾರೆ ಅಂತ ಹೇಳಿದ್ರೆ ಒನ್ ಆಫ್ ದಿ ಎಕ್ಸ್ಪೀರಿಯನ್ಸ್ಡ್ ಆಕ್ಟರ್ಸ್ ಆಫ್ ನಮ್ಮ ಕನ್ನಡ ಫಿಲ್ಮ್ ಇಂಡಸ್ಟ್ರಿ. ಅವರ ಒಂದು ವೈಟೇಜ್ ಒಂದು ಪಾತ್ರಕ್ಕೆ ಬಹಳ ಅದ್ಭುತವಾಗಿ ತುಂಬಿದ್ದಾರೆ ಸರ್. ಸೊ ಸರ್ ಬಗ್ಗೆ ಏನಾದ್ರು ಹೇಳಬೇಕು ಅಂತ ಹೇಳಿದ್ರೆ ಸೆಟ್ಟಲ್ಲಿ ಹೇಗಿರ್ತಾ ಇದ್ರು ಸರ್? ಅವರು ಏನಂತಂದರೆ ಇಷ್ಟು ಸಾವಿರ ಸಿನಿಮಾಗಳನ್ನು ಡಬ್ ಮಾಡಿದಂಥ ದೈತ್ಯ ಪ್ರತಿಭೆ ಅದು ಸರ್. ಅವ್ರ ಜೊತೆಲೆಲ್ಲ ನನಗೆ ಅವ್ರ ವಾಯ್ಸ್ ಬಂದು ಶರಣ್ ಅಂತಂದಂಗೆ ನಾವು ಗುಮ್ಮಂತ ಇರುತ್ತೆ ಆ ವಾಯ್ಸು. ಚೆನ್ನಾಗಿದೆಯಮ್ಮ ಅಂತ ಹಂಗಂತಿದ್ದಂಗೆ ಅದು ಡೆಪ್ತ್ ಆಫ್ ಇದೆಯಲ್ಲ ಅದ್ರ ಮಧ್ಯದಲ್ಲಿ ನಾವು ಹಂಗೆ ನೋಡಿದ ತಕ್ಷಣ ಸರ್ ಅವ್ರು ಎಲ್ಲಿದ್ರು ಮಾತಾಡ್ತಿದ್ರು ಕಂತು ಗೊತ್ತಾಗ್ಬಿಡುತ್ತೆ. ಈ ರೂಮಲ್ಲಿ ನೀವು ಎಲ್ಲೇ ಮಾತಾಡಿದ್ರು ಅದು ಆ ವಾಯ್ಸಿಗೆ ಇರುವಂಥ ಒಂದು ಯೂನಿಕ್ನೆಸ್ಸು. ಆಮೇಲೆ ಅದನ್ನು ಮತ್ತಷ್ಟು ಕೃಷಿ ಮಾಡಿದ್ದಾರೆ ರೀ ಅದ್ರ ಮೇಲೆ. ಸೊ ಆ ಥರದವರೊಬ್ಬರು ಎಷ್ಟು ಸಹಜವಾಗಿರ್ತಾರೆ ನಮ್ಮ ಹತ್ರ ಅಂತಂದರೆ, ನಮ್ಮ ಏಜ್ ಗ್ರೂಪ್ ಏನೇನೋ ಅವರು ಅನ್ನೋ ಥರ ಅಷ್ಟು ಚೆಂದ ಇರ್ತಾರೆ. ಆವಾಗ ನಾವೇನಾಗುತ್ತೆ, ನಮ್ಮಗಳಿಗೆ ನಾವಾಗಿರೋದಕ್ಕೆ, ನಾವು ಇನ್ನೂ ಹೆಚ್ಚು ಪಾತ್ರದಲ್ಲಿ ತೊಡಗಿಸ್ಕೊಳ್ಳಿಕ್ಕೆ ಕಾರಣ ಯಾವಕ್ಕಾಗುತ್ತೆ ಅಂದರೆ ಅಷ್ಟು ಸೀನಿಯರ್ ಆ್ಯಕ್ಟರ್ ಒಬ್ಬರು ಕೊಡೋವಂಥ ಸೃಷ್ಟಿಸೋವಂಥ ಸ್ಪೇಸ್ ಅದು. ಆ ಸ್ಪೇಸ್ ಕೊಟ್ಟಾಗ್ಲೇ ನಾವು ಸರ್ ಅವ್ರ ಜೊತೆಲೆಲ್ಲ ಆ್ಯಕ್ಟ್ ಮಾಡೋಕ್ಕಾಗ್ತದ? ಸೊ ಅವ್ರು ನೋಡ್ಲಾರ್ದು ಏನಿದೆ ಹೇಳಿ, ಅವರು ಏನಿಲ್ಲ. ಈ ಸಿನಿಮಾಗೆ ಒಂದು ದೊಡ್ಡ ಶಕ್ತಿಯಾಗಿ ನಿಂತಿರ್ತಾರೆ ಸಾಯಿ ಸರ್. ಆಮೇಲೆ ಒಂದಿಷ್ಟು ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ಗಳು ನಡೀತಾವಲ್ಲಿ. ಈ ಲಾಟ್ರಿ ಎಲ್ಲ ಬೆಳಗ್ಗೆ ಎಲ್ಲರಿಗೂ ಎಲ್ಲ ಕಲೆಕ್ಷನ್ನು ಎಷ್ಟೆಷ್ಟಾಗುತ್ತೋ ಅಷ್ಟು ಕಲೆಕ್ಷನ್ನು ಅವರೇ ಇದನ್ನ ಫಸ್ಟ್ ಇಂಟ್ರೊಡ್ಯೂಸ್ ಮಾಡಿದ್ದು.
ನಾವು 2 ದಿವಸ ಆಯ್ತು ಹಿಂಗೆ ಇದು ವಿಚಿತ್ರವಾಗಿದೆ ಅಲ್ಲ. 3ನೇ ದಿವಸ ನಾವು ಸರ್ ಇವತ್ತು ಲಾಟ್ರಿ ಇಲ್ವಾ ಅಂತ. ಅಂದ್ರೆ ವಿನ್ ಆದವ್ರಿಗೆ ಏನ್ ಸಿಗ್ತಾ ಇತ್ತು? ವಿನ್ ಆದವ್ರಿಗೆ ಏನ್ ಸಿಗ್ತಾ ಇತ್ತು ಲಾಟ್ರಿಲಿ? ಎಲ್ಲ ದುಡ್ಡು ಕಲೆಕ್ಟ್ ಮಾಡ್ತೀವಲ್ವಾ, ಅದರಲ್ಲಿ ಒಂದಿಷ್ಟು ಪ್ರೈಸಸ್ ಮಾಡೋರು. ಫಸ್ಟ್ಗೆ ಇಷ್ಟು ದುಡ್ಡು ಕಲೆಕ್ಟ್ ಆದಷ್ಟು ಇಷ್ಟು ಭಾಗ, ಅರ್ಧ ಭಾಗದ್ದು ಫಸ್ಟ್ ಪ್ರೈಸು, ಅಲ್ಲಿಂದ 20% 2, ಮತ್ತಿನ್ನು 10% ಇನ್ನೊಂದು, ಆ ಥರ. ಸೊ ನಮ್ಗೇನು ಗೊತ್ತಾ, ದೊಡ್ಡ ಪ್ರೈಸ್ ಒಂದೊಂದ್ಸಲ ಲೈಟ್ ಆಫೀಸರ್ಸ್ಗೆ ಹೋಗೋದು, ನಮ್ಮ ಪ್ರೊಡಕ್ಷನ್ನವ್ರಿಗೆ ಹೋಗೋದು, ಎಷ್ಟು ಚಂದ ಇದೆ ನೋಡಿ. ಸೊ ಅದು ಅಂದ್ರೆ ಈ ಕಾನ್ಸೆಪ್ಟ್ ಬಂದಿದೆ ಇಲ್ಲೆಲ್ಲ ನಮ್ಮಲ್ಲಿ ಲಾಟ್ರಿ ಇದೆಲ್ಲ ಇಲ್ಲ, ಕೇರಳದಲ್ಲಿ ಇರೋದ್ರಿಂದ ಬೇರೆ ಅಂದ್ರೆ ಈ ನಮ್ಮ ಟೀಮ್ ಅವರೆಲ್ಲ ಹೋಗ್ಬಿಟ್ಟು ಆಡ್ತಿದ್ರು, ಕಳ್ಕೊಂತಿದ್ರು, ಅಯ್ಯೋ ಇಷ್ಟೋಯ್ತು ಅಷ್ಟೋಯ್ತು ಅಂತ ಮಾತಾಡಿದ್ರು. ಸೊ ಎಲ್ಲಾ ಪ್ಲಾನ್ ಮಾಡ್ಕೊಂಡು ಯಾಕೆ ಟೀಮಲ್ಲೇ ಆಡ್ಬಾರ್ದು, ಅದು ನಮ್ಮವ್ರಿಗೆ ದುಡ್ಡು ಹೋಗುತ್ತೆ, ನಮ್ದೇ ದುಡ್ಡು ಬೇರೆ ಅಂದ್ರೆ ಹೊರಗೆ ಹೋಗಲ್ಲ ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ ಸರ್ ಮುಂದಾಳತ್ವದಲ್ಲಿ ಮೇಡಮ್ ಒಂದು 50,000 ಹೊಡೆದ್ರು. ಏನ್ ಮಾಡಿದ್ರಿ? ಒಂದ್ 50,000 ರೂಪಾಯಿ ಏನ್ ಮಾಡಿದ್ರಿ? 50,000 ರೂಪಾಯಿ ಇಲ್ಲ. ಅಂದ್ರೆ ರೀಸೆಂಟ್ ಆಗಿ ಕೇರಳದಲ್ಲಿ ಕಣ್ಣೂರು ತಿರುವನಂತಪುರಂ ಅಲ್ಲಿ ಆಕ್ಚುಲಿ ಒಬ್ರು ಆಟೋ ಡ್ರೈವರ್ಗೆ ಲಾಟ್ರಿ ಹೊಡ್ತಿದೆ, 10 ಕೋಟಿ ರೂಪಾಯಿ ಗೆದ್ದಿದ್ದಾರೆ ಅವರು. ಸೊ 10 ಕೋಟಿ ರೂಪಾಯಿ ಗೆದ್ದಿದ್ದಾರೆ. ಅಂಡ್ ಅವ್ರಿಗೆ ಶಾಕ್ ಅಲ್ಲಿ ಇದ್ರು, ಇನ್ನೂ ಏನ್ ಮಾಡ್ತೀರಾ ಅಂತ ಕೇಳಿದ್ರೆ ಅವ್ನು ಮನೆ ಕಟ್ಟಿಸ್ಕೊಂತೀನಿ ಅಂತ ಹೇಳಿದ್ರು. ನಜರ್ ಅಂತ ಅಂದ್ಬಿಟ್ಟು ಹೇಳಿ ಅವ್ರ ಹೆಸರು ಆಕ್ಚುಲಿ. ಸೊ ಹಾಗೆ ವೆಲ್ ಸರ್, ಸೊ ಪಾರ್ಟ್ 2 ನಲ್ಲಿ ಅಂದ್ರೆ ಲೈಕ್ ಇವಾಗ ಪಾರ್ಟ್ 1 ನಲ್ಲಿ ಅಂದ್ರೆ ಬ್ಲಾಕ್ ಮ್ಯಾಜಿಕ್ ಮತ್ತೆ ಒಂದ್ ಸ್ವಲ್ಪ ಹಾರರ್ ಫೀಲ್ ಕೊಟ್ಟಿದ್ದೀರಾ, ಅದ್ರ ಜೊತೆಗೆ ಕಂಪ್ಲೀಟ್ ಆಗಿ ಅಷ್ಟದಿಗ್ಬಂಧನ ಮತ್ತೆ ತ್ರಿಶಂಕು ಪ್ರಯಾಣ ಎಲ್ಲದನ್ನು ಕೂಡ ತೋರಿಸಿದ್ರ. ಕೆಲವು ಸರಿ ಆಡಿಯನ್ಸ್ಗೆ ಏನಾದ್ರು ಕನ್ಫ್ಯೂಸಿಂಗ್ ಆಗ್ಬೋದಾ? ಟ್ರಿಕ್ಕಿ ಏನು ಅಂತಂದ್ರೆ, ಈ ಸಬ್ಜೆಕ್ಟು ಆ್ಯಕ್ಚುಲಿ ಇದು ಈ ಬ್ಲ್ಯಾಕ್ ಮ್ಯಾಜಿಕ್ ಅನ್ನೋದೇ ಸ್ವಲ್ಪ ಕನ್ಫ್ಯೂಸಿಂಗ್ ವಿಚಾರ. ಇದನ್ನ ನಾವು ಫಸ್ಟ್ ಅವ್ರಿಗೆ ಎಜುಕೇಟ್ ಮಾಡಬೇಕಾಗತ್ತೆ. ಅಂದರೆ ಎಲ್ಲರಿಗೂ ಇದ್ರ ಈ ಪ್ರಪಂಚ ಗೊತ್ತಿಲ್ಲ, ಯಾವುದು ಮಾಟ ಮಂತ್ರ ಅಂತ ಅನ್ನೋವಂಥದ್ದು. ಫಸ್ಟ್ ಅದನ್ನು ಇಂಟ್ರೊಡ್ಯೂಸ್ ಮಾಡಿ ಅದನ್ನು ಮತ್ತೆ ಬಿಚ್ಕೊಳ್ತಾ ಹೋಗ್ಬೇಕಾಗತ್ತೆ. ನೀವು ಸಿನಿಮಾ ನೋಡಿ, ನಿಮ್ಮ ಸಿನಿಮಾ ಫಸ್ಟ್ ಪಾರ್ಟ್ ನೋಡಿದ್ದೀರಲ್ಲ ಸರ್, ನಿಮ್ಗೆ ಅದು ಕನ್ಫ್ಯೂಷನ್ ಅಂತ ಏನಾರು ಅನ್ನಿಸ್ತಾ? ಇಲ್ಲ, ಕ್ಲಿಯರ್ ಇದೆ ಸರ್. ಅಲ್ವಾ? ಹೌದು. ಇದಕ್ಕೆ 100% ಮಾರ್ಕ್ಸು ಸುನಿಗೆ ಹೋಗುತ್ತೆ. ನಾನು ಫಸ್ಟ್ ಟೈಮ್ ಅವ್ರ ಕತೆ ಹೇಳಿದ್ರಲ್ಲ, ಅಲ್ಲಿ ಜುಗು 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 ಹೇಳ್ಬಿಟ್ರು. ನಾನು ಅವ್ರು ಯಾಕೆ ಬಂದರು ಸರ್ ಫಸ್ಟಿಂದ ಹೇಳ ಅಂದರು. ಇಲ್ಲ ನನಗೆ ಬಿಟ್ಟೋಯ್ತು ನನಗೆ ಅಂತಂದೆ. ಬಟ್ ಹೇಳ್ಬೇಕಾದ್ರೆ ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ. ವೆನ್ ಇಟ್ ಕಮ್ಸ್ ಟು ವಿಜುವಲ್ ಆಗಿ ಬಂದಾಗ ಅದಾಗಲ್ಲ. ನಾನು ಕನ್ಫ್ಯೂಷನ್, ನಾನು ಎಷ್ಟೊತ್ತಲ್ಲ ಇವ್ರಿಗೂ ಕೇಳಿದ್ದೀನಿ, ಎಲ್ಲ ಕರೆಕ್ಟಾಗಿ ಫಾಲೋ ಆಯ್ತಾ ನಿಮಗೆ ಅಂತ. ಅಂದ ತಕ್ಷಣ ಕತೆ ಕನ್ಫ್ಯೂಸಿಂಗ್ ಅಂತ ಅಲ್ಲ, ಅದನ್ನು ಅಷ್ಟು ಚಂದ ಸುನಿ ನಿಮಗೆ ಸ್ಕ್ರೀನ್ ಪ್ಲೇ ಮುಖಾಂತರ ವಿಜುವಲಲ್ಲಿ ತರೋವಂಥದ್ದು, ಸಿನಿಮ್ಯಾಟಿಕ್ ಆಗಿ ತರೋವಂಥದ್ದು ಇದೆ ಗೊತ್ತಾ. ಅದು ನಿಮಗೆ ಒಂದು ಚೂರು ಎಳೆ ಮಕ್ಕಳು ಕೂಡ ಈ ಸಿನಿಮಾನ ಫಾಲೋ ಮಾಡ್ಬೋದು. ಓಕೆ. ಅಂಡ್ ಮ್ಯಾಮ್, ನೀವು ಎಲ್ಲ ಲ್ಯಾಂಗ್ವೇಜಸ್ ಕೂಡ ಬ್ಯುಸಿ ಆಗಿದ್ದೀರಾ, ತಮಿಳ್, ತೆಲುಗು, ಕನ್ನಡ. ಸೊ ವಿ ಆರ್ ಎಕ್ಸ್ಪೆಕ್ಟಿಂಗ್ ಯು ಟು ಗೋ ಟು ಬಾಲಿವುಡ್ ಆಲ್ಸೋ. ಇವಾಗ ಕನ್ನಡಿಗರಾಗಿ ಈ ಇಷ್ಟೊಂದು ಅಲ್ಲ, ನಮ್ಗೆ ಸ್ವಾರ್ಥ ಇದ್ದೇ ಇರುತ್ತೆ, ನಮ್ಮ ಆರ್ಟಿಸ್ಟ್ಗಳು ನಮ್ಮಲ್ಲೇ ನೋಡ್ಕೊಳ್ಳಿ ಅಂತ. ಬಟ್ ಎನಿವೇಸ್, ನಿಮಗೆ ಚಾನ್ಸ್ ಬಂದ ಕಡೆ ಒಬ್ಬ ಕಲಾವಿದ ಹೆಂಗೆ ಅಂತ ಹೇಳಿದ್ರೆ ಸ್ವಾರ್ಥಿ ಅಂತೆ. ಎಲ್ಲೇ ಒಂದು ಆಪರ್ಚುನಿಟಿ ಬಂದ್ರೂ ಕೂಡ ಅದನ್ನ ಸ್ವೀಕಾರ ಮಾಡೋದಕ್ಕೆ ರೆಡಿ ಆಗಿರ್ತಾರೆ ಅಂತ ಹೇಳಿ. ಅಂದ್ರೆ ಆಕ್ಟರ್ಸ್ ನಾವು ಎಕ್ಸ್ಪ್ಲೋರ್ ಮಾಡಕ್ ಇಷ್ಟಪಡ್ತೀವಿ. ಅಂದ್ರೆ ಒಂದು ಭಾಷೆ ಅನ್ನೋದಕ್ಕಿಂತ ಹೆಚ್ಚಾಗಿ ಬೇರೆ ಬೇರೆ ರೀತಿಯಾದ ಒಂದಷ್ಟು ಸಿನಿಮಾ ಅಥವಾ ಟೆಕ್ನಿಷಿಯನ್ಸ್ ಅಥವಾ ಎಂಟೈರ್ ಇಂಡಸ್ಟ್ರಿ ಸೆಟಪ್ ಡಿಫ್ರೆಂಟ್ ಇರುತ್ತೆ. ಸೊ ಈಗ ಪ್ಯಾನ್ ಇಂಡಿಯಾ ಫಿಲ್ಮ್ಸ್ ಅಂತ ಬಂದ್ಮೇಲೆ ಭಾಷೆ ಅಂದ್ರೆ ಸಿನಿಮಾ ಭಾಷೆ ಇಲ್ಲ. ಸೊ ಡೆಫಿನೆಟ್ಲಿ ಒಳ್ಳೊಳ್ಳೆ ಆಪರ್ಚುನಿಟಿ ಬಂದ್ರೆ, ಒಳ್ಳೊಳ್ಳೆ ರೋಲ್ಸ್ ಬಂದ್ರೆ ಖಂಡಿತವಾಗ್ಲೂ ಎಲ್ಲ ಭಾಷೆಲ್ಲೂ ಮಾಡೋಕ್ಕೆ ಇಷ್ಟ. ಬಟ್ ಯಾವತ್ತಿಗೂ ಕನ್ನಡ ಸಿನಿಮಾಯಿಂದ ಶುರು ಮಾಡಿದ್ದಂಥದ್ದು, ಇಲ್ಲಿಂದ ಆ ಹೆಸರು ಬಂದಿದ್ದು. ಸೊ ಯಾವತ್ತೂ ನಮ್ಮ ಆ ಭಾಷಾಭಿಮಾನ ಯಾವತ್ತೂ ಬಿಡಲ್ಲ. ಆದರೆ ಬೇರೆ ಭಾಷೆಯಲ್ಲಿ ಇರುವಂಥ ಒಂದು ಆಪರ್ಚುನಿಟೀಸ್ನ ಖಂಡಿತವಾಗ್ಲೂ ಎಕ್ಸ್ಪ್ಲೋರ್ ಮಾಡಕ್ಕೆ ಇಷ್ಟಪಡ್ತೀನಿ. ಓಕೆ. ಸೊ ಹೇಗಿದೆ ಆ ಒಂದು ಜಗತ್ತು, ಬೇರೆ ಭಾಷೆ, ಬೇರೆ ಸಿನಿಮಾಗಳು, ಅಲ್ಲಿಯ ಒಂದು ಜಗತ್ತು ಹೇಗಿದೆ ಮ್ಯಾಮ್? ಏನು ಬೇರೆ ಡಿಫ್ರೆನ್ಸ್ ಇಲ್ಲ. ಸಿನಿಮಾ ಅಂದಮೇಲೆ ಎಲ್ಲ ಕಡೆನೂ ಒಂದೇ ಇರುತ್ತೆ, ಒಂದೇ ರೀತಿಯಾಗಿ ಇರುತ್ತೆ. ಇಟ್ಸ್ ಜಸ್ಟ್ ದಟ್ ಬೇರೆ ಬೇರೆ ಟೀಮ್ ಜೊತೆ ಕೆಲಸ ಮಾಡಕ್ಕೆ ಸಿಗುತ್ತೆ, ಒಂದು ಬೇರೆ ರೀತಿಯಾದ ಆಪರ್ಚುನಿಟಿ, ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಸೊ ಯಾವುದೇ ರೀತಿಲಿ ಅಂದರೆ ರೆಕಗ್ನಿಷನ್ ವೈಸ್ ನೋಡ್ತಾ ಹೋದರೆ ಚೆನ್ನಾಗಿ ಎಲ್ಲ ಕಡೆ ರಿಸೀವ್ ಆಗ್ತಾ ಇದ್ದೀವಿ. ಸೊ ಒಂದು ಮಟ್ಟಿಗೆ ಎಲ್ಲ ಕಡೆಯಿಂದ ಒಂದು ಒಳ್ಳೆ ರೆಸ್ಪಾನ್ಸ್ ಸಿಗುತ್ತೆ. ಆಸ್ ಅನ್ ಆಕ್ಟರ್ ಎಲ್ಲ ಕಡೆಯಿಂದ ರೆಕಗ್ನಿಷನ್ ಸಿಗುತ್ತೆ. ಸೊ ಅದು ಖುಷಿ ಅನ್ನೋ ವಿಷಯ. ಓಕೆ. ಸೊ ಮೂವಿ ಬಗ್ಗೆ ಇನ್ನೂ ಸ್ವಲ್ಪ ಮಾತಾಡೋಣ, ಬಟ್ ಅದಕ್ಕಿಂತ ಮುಂಚೆ ಒಂದು ಕ್ವಿಕ್ ಆಗಿ ಆಡು ಆಟ ಆಡು ಒಂದು ಗೇಮ್ ಸೆಗ್ಮೆಂಟ್ ಇರಪ್ಪ. ನಮಗೆ ಬಹಳ ಟ್ರಿಕ್ಕಿ ಇದು. ಓಕೆ. ಸೊ ನಾನು ಕೆಲವೊಂದು ತರಲೆ ಕ್ವಶನ್ಸ್ಗಳು, ಸಿಂಪಲ್ ಆಗಿರೋ ಕ್ವಶನ್ಸ್ಗಳನ್ನ ಕೇಳ್ತಾ ಹೋಗ್ತೀನಿ, ನೋಡೋಣ ಯಾರು ಉತ್ತರ ಕೊಡ್ತೀರಾ ಅಂತ ಹೇಳಿ. ಉತ್ತರ ಗೊತ್ತಿದ್ದವರು ಮೂವಿ ಹೆಸರು ಹೇಳ್ಬೇಕಾಗತ್ತೆ. ನೀವು ಅವತಾರ ಹೇಳಿ, ನೀವು ಪುರುಷ ಅಂತ ಹೇಳಿ ಸರ್.
ಸೊ ಅದು ಬಜರ್ ತರ ಏನದು ಹಂಗ ಬಜರ್ ತರ ಯಾರಿಗೆ ಆನ್ಸರ್ ಗೊತ್ತಿರುತ್ತೆ ಅವರು ಆನ್ಸರ್ ಮಾಡ್ಬೋದು. ಅಂದ್ರೆ ಆನ್ಸರ್ ಗೊತ್ತಿದ್ರೆ ಅವತಾರ Buzzword, buzzword. ಬಜರ್ ಬಜರ್ ತರ ನೀವು ಅವತಾರ ಅಂತ ಹೇಳ್ಬೇಕು. ಸಿನ್ಸ್ ಸರ್ ನಾವು ಪುರುಷರಲ್ವಾ, ಪುರುಷ. ಓಕೆ, ಮೂವಿ ಪ್ರಮೋಷನ್ ಸೈಡ್ ಅಲ್ಲಿ. ಓಕೆ, ಸೊ ಮೊದಲನೇ ಪ್ರಶ್ನೆ, ಆಡು ಆಟ ಆಡುವಲ್ಲಿ ಮಕ್ಕಳದು ಮಂಡಿನ ಇಂಗ್ಲಿಷ್ ನಲ್ಲಿ ಏನಂತ ಕರೀತಾರೆ? ಅವತಾರ. ನೀನ್ ಹೇಳಿ. ನಾನ್ ನೋಡ್ತಾ ಇದ್ದೆ ಅವತಾರ ಹೆಂಗಂತ. ನನ್ನಲ್ವಾ ಅವತಾರ? ಇವ್ರು ಯಾಕೆ ನೀವ್ ಹೇಳಿ. ಮಂಡಿನ ನೀವ್ ಹೇಳಿ. ಮಕ್ಕಳದು ಮಂಡಿನ ಏನಂತ ಕರೀತಾರೆ ಮೊಣಕ ಇಂಗ್ಲಿಷ್ ಅಲ್ಲಿ? ಇಂಗ್ಲಿಷ್ ಅಲ್ಲ. ಹಾ, ತುಂಬಾ ಟ್ರಿಕಿ, ತುಂಬಾ ತಲೆಗುಳ ಬಿಡುತ್ತೆ, ಬಟ್ ಸಿಂಪಲ್ ಆಗಿರುತ್ತೆ. ಹೇಳ್ಬಿಟ್ಟಿದ್ದೀನಿ. ಇಂಗ್ಲಿಷ್ ಅಲ್ಲ. ಹಾ, ಮಕ್ಕಳು ಮಂಡಿ ಇಂಗ್ಲಿಷ್ ನಲ್ಲಿ ಏನಂತ ಕರೀತಾರೆ? ನೀಸ್ ಹತ್ರದಲ್ಲಿದ್ದೀರಾ? ಬೇಬಿ ನೀಸ್. ಇಲ್ಲ, ಇನ್ನೊಂದು ಸಮಾನಾರ್ಥಕ ಪದ. ಏನ್ ಸರ್ ಹೆಲ್ಪ್ ಮಾಡಿ ಸರ್. ಅವ್ರು ನಿಮ್ಗೆ ಹಾಕೊಟ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟಿದ್ದಾರೆ ಇವಾಗ. ಹೇಳ ಆನ್ಸರು. ನಗ್ಬಾರ್ದು, ನಗ್ಬಾರ್ದು. ಕಿಡ್ನಿ ಅಂತ ಕರಿತೀವಿ ಸರ್. ಕಿಡ್ನಿ, ಕಿಡ್ನಿ ಸರ್, ಕಿಡ್ನಿ ಸರ್. ಓಕೆ, ಈ ತರ ಆನ್ಸರ್. ಈ ತರನೇ ಆನ್ಸರ್ಸ್. ಓಕೆ, ಇವಾಗ ಇನ್ನೊಂದು ಟ್ರಿಕ್ಕಿ. ಮತ್ತೆ ಫಸ್ಟ್ ಇಂದ ಬನ್ನಿ. ಓಕೆ, ರೈತ ಅಕಸ್ಮಾತ್ ಆಗಿ ಟ್ರಾಫಿಕ್ ನಲ್ಲಿ ಸಿಕ್ಕಾಕೊಂಡ್ರೆ ಏನಂತ ಕರಿತೀವಿ? ಪುರುಷ. ಅವತಾರನ ಹಾಕೊಟ್ರಿ ಇವಾಗ. ಹೌದು, ಅವತಾರ ಅಂತ ತಕ್ಷಣ ನೀವ್ ಹೇಳ್ಬಿಟ್ರ ಏನ್ ಇಲ್ವಲ್ಲ. ಅದಕ್ಕೆ ನಾನು ನಿಮ್ಗೆ ಕೇಳಿದ್ದು. ಎಸ್, ಏನಿರ್ಬೋದು ಸರ್ ಆನ್ಸರ್? ಹಾ. ರೈತ ಟ್ರಾಫಿಕ್ ಅಲ್ಲಿ ಸಿಗಾಕೊಂತಾನೆ. ಇಂಗ್ಲಿಷ್ ವರ್ಡ್ ಇದೆಯಾ? ನೀವು ಹಿಂಟ್ ಕೊಡ್ಬೇಕು. ಇಂಗ್ಲಿಷ್ ವರ್ಡ್ ಇದೆ. ಹೌದು, ಇಟ್ ಇಸ್ ಇಂಗ್ಲಿಷ್, Mix of English. ಮಿಕ್ಸ್ ಆಫ್ ಇಂಗ್ಲಿಷ್ ಅಂಡ್ ಹಿಂದಿ. ಹಿಂದಿ ಅಂತ ಸರ್. ಹಿಂದಿನೂ ಇದೆ ಅಂತ. ಹಾ, ಹಿಂದಿನೂ ಇದೆ. ತುಂಬಾ ಈಸಿ ಇದೆ, ಬಟ್ ಅಷ್ಟೇ ಸಿಂಪಲ್ ಆಗಿರುತ್ತೆ. ಇದು ಹೆಂಗೆ ಅಂತ ಹೇಳಿದ್ರೆ ಸುನಿ ಅವ್ರ ಮೂವಿ ತರ. ಸುನಿ ಅವ್ರು ಹೇಳ್ತಾರೆ ತುಂಬಾ ಸಿಂಪಲ್ ಆಗಿರುತ್ತೆ ಅಂತ, ಬಟ್ ಒಳಗಡೆ ಬಂದ್ಮೇಲೆ ಗೊತ್ತಾಗುತ್ತೆ. ಏನಂತಾರೆ ರೈತರಿಗೆ ಫಾರ್ಮರ್ ಹಿಂದಿಯಲ್ಲಿ? ಹಿಂದಿಯಲ್ಲಿ ಕಿಸಾನ್. ಕಿಸಾನ್. ಹಾ, ಇನ್ನೊಂದು ಟ್ರಾಫಿಕ್ ನಲ್ಲಿ ಸಿಕ್ಕಾಕೊಂಡಿರ್ತಾರೆ. ಜಾಮ್. ಎಸ್, ಎಕ್ಸಾಕ್ಟ್ಲಿ, ಕಿಸಾನ್ ಜಾಮ್. ಕಿಸಾನ್ ಜಾಮ್, ಕರೆಕ್ಟ್. ಓಕೆ, ಇವಾಗ ನಿದ್ದೆ ಮಾಡ್ತಿರುವಂತ ಮಗುನ ಏನಂತ ಕರೀತಾರೆ ಇಂಗ್ಲಿಷ್ ನಲ್ಲಿ? ನಿದ್ದೆ ಮಾಡ್ತಿರುವಂತ ಮಗು. ಎಲ್ಲ ನೀವೇ ಕರೆಕ್ಟಾಗಿ ಆನ್ಸರ್ ಮಾಡ್ತಾ ಇದ್ದೀರಾ. ನೀವು ಅದನ್ನ ಮುಗಿಸ್ಕೊಳ್ಳಿ. ಏನಿಲ್ಲ, ಫಸ್ಟ್ ಒನ್ ಏನಿಲ್ಲ, ನೀವು. ಮತ್ತೆ ನಿದ್ದೆ ಮಾಡ್ತಿರೋ ಮಗು, ಹಾ. ನಿದ್ದೆ ಮಾಡ್ತಿರೋ ಮಗುನ ಏನಂತ ಕರೀತಾರೆ? ಬೇಬಿ. ಇದು ತರಲೇನೆ ಆನ್ಸರ್. ಆಕ್ಚುಲಿ ತುಂಬಾ ತರಲೆ ಇದೆ ಆನ್ಸರ್. ಇದು ಕನ್ನಡದಲ್ಲಿ ಇದೆಯಾ? ಹಿಂದಿ? ಇಂಗ್ಲಿಷ್ ಅಲ್ಲಿ ಇದೆ. ಇಂಗ್ಲಿಷ್. ಹಾ, ಮಗು ನಿದ್ದೆ. ಇದು ಎರಡು ಹುಡುಕಿದ್ರೆ ಸ್ಲೀಪ್. ಸ್ಲೀಪ್. ಹತ್ರದಲ್ಲಿದ್ರು, ಬಟ್ ಆದ್ರೆ ಅದಲ್ಲ ಆಕ್ಚುಲಿ. ಎರಡು ವರ್ಡ್ ಕರೆಕ್ಟೇ, ಬಟ್ ಆದ್ರೆ ಸಿನೋನಿಮ್ಸ್ ಆಫ್, ಐ ಮೀನ್ ಸಮಾನಾರ್ಥಕ ಪದ. ಹಾ, ಕಿಡ್ನಾಪ್. ಎಕ್ಸಾಕ್ಟ್ಲಿ. ವಾವ್, ಬಟ್ ನೀವು ಬಜರ್ ನೀವು ಓದ್ತಿರ್ಲಿಲ್ಲ. ಅವಾಗಿಂದ ನೀವು ಅಲ್ಲಿ ಸಪರೇಟ್ ಆಗಿ ಕೂತಿದ್ರಲ್ಲ 10 ನಿಮಿಷ, ಇದನ್ನ ನೀವು ಕೊಡ್ತಾ ಇದ್ದೀವಿ. ಇಲ್ಲ sir, ಅದಕ್ಕೆ ನನ್ನ ಇಷ್ಟೊಂದು ಹತ್ರ time ಮಾತಾಡ್ಲೇ ಇಲ್ಲ. ನಾನು ನೋಡ್ದೆ ಅಲ್ಲಿ ಸೈಡ್ ಅಲ್ಲಿ ಕೂತ್ಕೊಂಡು ನಾವು ಕ್ವಶನ್ ಪೇಪರ್ ಲೀಕ್ ಮಾಡಿಲ್ಲ ಸರ್. ಅಂತ ಇದೆ ಇದು. ಓಕೆ, ಹಂಗಂದ್ರೆ ಹಿಂಗ್ ಹೇಳ್ಬೇಕಿತ್ತು ನಾನು. ಅದೇ ಅದು ಅಂತ ಗೊತ್ತಾಗ್ಬಿಡುತ್ತಲ್ಲ. ಓಕೆ, ನೆಕ್ಸ್ಟ್ ಕ್ವಶನ್. ತುಂಬಾ ಕ್ಲೀನ್ ಆಗಿ ತಲೆ ಇಟ್ಕೊಂಡಿರುವಂತಹ ಜೇಮ್ಸ್ ಬಾಂಡ್ ನ ಏನಂತ ಕರೀತಾರೆ? ತುಂಬಾ ಕ್ಲೀನ್ ಆಗಿ ತಲೆ ಇಟ್ಕೊಂಡಿರುವಂತ ಜೇಮ್ಸ್ ಬಾಂಡ್ ನ ಏನಂತ ಕರೀತಾರೆ? ಕ್ಲೀನ್ ಬಾಂಡ್. ಕನ್ನಡದ ಪದ. ಕನ್ನಡ ಪದನ? ಹಾ, ಕ್ಲೀನ್ ಆಗಿ ತುಂಬಾ ಕ್ಲೀನ್ ಆಗಿ ತಲೆ ಇಟ್ಕೊಂಡಿರುವಂತ ಜೇಮ್ಸ್ ಬಾಂಡ್ ಕನ್ನಡದವರಾಗಿದ್ರೆ ಏನಂತ ಕರೀತಾರೆ? ಶೇವ್ ಮಾಡಿರೋ ಮೊಟ್ಟೆ. ಅಲ್ಲ, ಜೇಮ್ಸ್ ಬಾಂಡ್. ಜೇಮ್ಸ್ ಬಾಂಡ್ ಕನ್ನಡದವರು ತುಂಬಾ ಕ್ಲೀನ್ ಆಗಿ ತಲೆ ಇಟ್ಕೊಂಡಿದ್ರೆ ಏನಂತ ಕರಿಬಹುದು ಅವ್ರನ್ನ? ಇದು ಭಾಳ ಡಲ್ ಇದೀನಿ ನಾನು ಆಕ್ಚುಲಿ. ತುಂಬಾ ತುಂಬಾ ಈಸಿ ಆಕ್ಚುಲಿ. ಕ್ಲೀನ್. ಕ್ಲೀನ್ ಅಲ್ಲ ಕನ್ನಡದಲ್ಲೇ. ಕನ್ನಡ ಜೇಮ್ಸ್ ಬಾಂಡ್ ಅಕಸ್ಮಾತ್ ಕನ್ನಡದಲ್ಲಿದ್ದು ಅವ್ರ ತಲೆ ತುಂಬಾ ಕ್ಲೀನ್ ಆಗಿದ್ದಿದ್ರೆ ಏನಂತ ಕರಿಬಹುದಾಗಿತ್ತು ಅವ್ರನ್ನ? ಮೊಟ್ಟೆ ಬಾಂಡ್. ಸ್ವಚ್ಛ. ಸ್ವಚ್ಛ ಇಲ್ಲ ಇಲ್ಲ ಇಲ್ಲ, ಇದೇನಿದು? ಅದು ತಲೆ ಮೇಲೆ ಸವರ್ತ. ಹೇಳ
ತುಂಬಾ ಜೇಮ್ಸ್ ಬಾಂಡ್ ಅಕಸ್ಮಾತ್ ಕನ್ನಡದವರಾಗಿದ್ದು ಅವ್ರ ತಲೆಯಲ್ಲಿ ಏನು ಕೂದ್ಲಿಲ್ಲ ಅಂತ ಹೇಳಿದ್ರೆ ಬಾಂಡ್ ಲೀ ಅಂತ ಕರಿತಿದ್ವಿ ಸರ್ ಅವ್ರು. ಓ ಬಾಂಡ್ ಲೀ ಬಾಂಡ್ಲಿ, ಓ, ಬಾಂಡ್ ಲೀ. ಸರಿ, ಸರಿ, ಸರಿ. ಅವ್ರ ಬಾಂಡ್ ಅಲ್ವಾ, ಬಾಂಡ್ ಲೀ ಅಂತ ಕರಿತಿದ್ರು. ಬಾಂಡ್ಲಿ. ಕರೆಕ್ಟ್ ಸರ್. ಇನ್ನು ಅರ್ಧ ಗಂಟೆ ಕೊಟ್ಟಿದ್ರು ತಿನ್ನೋದಕ್ಕಾಗದಿರೋಂಥ ಫಿಶ್ ಸರ್, ತಿನ್ನೋದಕ್ಕಾಗದಿರೋ ಫಿಶ್. Sunfish. ಎಕ್ಸಾಕ್ಟ್ಲಿ. 3 ಪಾಯಿಂಟ್ ಸರ್. ಎಲ್ಲ ಅವರೇನೇ ರೀ. ಹೌದು. ಒಂದು 18+ ಜೋಕ್ ಹೇಳ. 19. ಓಕೆ, ಸೊ ಮೂವಿನಲ್ಲಿ ನಾವಿವಾಗ ಮೂವಿ ಕನೆಕ್ಟ್ ಆಗೋಣ. ಆಡು ಸೆಗ್ಮೆಂಟ್ ಅಲ್ಲೇ ಮೂವಿ ಕನೆಕ್ಟ್ ಆಗೋಣ. ನಾನು ಗೆದ್ದೆ. ಎಸ್, ಇನ್ನ ಇದೆ ಸರ್, ಪಾಯಿಂಟ್ಸ್ಗಳು ಇನ್ನ ಬರುತ್ತೆ. ಸೊ ನಿಮ್ಮ ಲೈಫ್ನಲ್ಲಿ ಯಾವಾಗಲಾದ್ರೂ ಲಡ್ಡು ಬಂದು ಬಾಯಿಗೆ ಬಿದ್ದಿರುವಂತ ಮೂಮೆಂಟ್ ಯಾವ್ದಿದೆಯಾ ಸರ್? ಸರ್ ಎಲ್ಲಾನು ನನಗೆ ಹಂಗೆ ಆಗಿರೋದು ಲೈಫಲ್ಲಿ. ಭಾಳ ಡಿಪ್ಲೊಮ್ಯಾಟಿಕ್ ಆಗಿ ಹೇಳ್ತಾ ಇದ್ದೀನಿ ಅಂತ ನಿಮ್ಮ ಲಡ್ಡು ಅನ್ಕೊಂಡ್ರಿ. ಹುಟ್ದಾಗ ಅಲ್ಲಲ್ಲ, ಟೋಟಲ್ ನಮ್ಗೆ ನಾನು ಯಾವುದೂ ಅನ್ಕೊಂಡು ಬಂದಂಥವನ್ನೆಲ್ಲ ಸಿನ್ಸ್ ಫ್ರಮ್ ಡೇ 1 ನಾನು ಸಿನಿಮಾ ರಂಗಕ್ಕೆ ಬಂದಿರೋದಾಯ್ತು. ಪ್ರೇಮ ಅಲ್ಲಿಂದ ಆಯಿತು. ನಂದು ಇರಲಿಲ್ಲ ಯಾವ ಚಾಯ್ಸೂ ಕೂಡ. ನಾನು ಹೀರೋ ಆಗಿ ನಾನು ಬಡ್ತಿ ಆಗಿದ್ದು ಅಂಥದ್ದು ಇದೆಯಲ್ಲ, ಅದು ನನ್ನ ಚಾಯ್ಸ್ ಅಲ್ಲ. ನಿರ್ಮಾಪಕನಾಗಿದ್ದು ಅದು ನನ್ನ ಚಾಯ್ಸ್ ಅಲ್ಲ. ಸೊ ಹಾಗಾಗಿ ಎವ್ರಿಥಿಂಗ್ ಇಸ್ ಎ ಲಡ್ಡು ಫಾರ್ ಮೀನು. ಸೊ ಹಾಗಾಗಿ ಇಟ್ಸ್ ಎ ಕಾನ್ಸ್ಟೆಂಟ್ ಲಡ್ಡು ನನಗೆ ಸಿಗ್ತಾ ಇರೋವಂಥದ್ದು. ಒನ್ ಪರ್ಟಿಕ್ಯುಲರ್ ಹೇಳಿ ಅಂದರೆ ನನಗೆ ಇಲ್ಲ. ಐ ಆಮ್ ಬ್ಲೆಸ್ಡ್. ಓಕೆ, ಸೊ ಇವಾಗ ಆಶಿಕಾ ಅವ್ರಿಗೆ ಜೀವ ಬಾಯಿಗೆ ಬಂದಿದ್ದ ಮೂಮೆಂಟ್ ಯಾವಾಗಲಾದ್ರೂ ಇದೆಯಾ ಮೂವಿನಲ್ಲಿ ಶೂಟ್ ಮಾಡ್ಬೇಕಾದ್ರೆ? ಬಿಕಾಸ್ ತುಂಬಾ ಹಾರಿಫಿಕ್ ಆಗಿರುತ್ತೆ ಆಕ್ಚುಲಿ ಶೂಟ್ ಮಾಡ್ಬೇಕಾದ್ರೆ. ಮೂವಿ ಇಲ್ಲಿ ಕಂಪ್ಲೀಟ್ ಮಾಡೋ ಟೈಮ್ನಲ್ಲಿ ಯಾವಾಗಲಾದ್ರೂ ಜೀವ ಬಾಯಿಗೆ ಬಂದಿದ್ದ ಮೂಮೆಂಟ್, ಅವ್ರಿಗೆ ಲಡ್ಡು ಬಂದು ಬಾಯಿಗೆ ಬಿದ್ದಿರೋಂಥದ್ದು. ಬಟ್ ನಿಮಗೆ ಇಲ್ಲ, ಕ್ರೇಜಿ ಬಾಯಿಂದ ಹಿಡ್ಕೊಂಡ್ರು ನಾವು ಇಲ್ಲಿವರೆಗೂ ಆ ಸಿನಿ ಪಯಣದಲ್ಲಿ ಯಾವಾಗಲಾದ್ರೂ ಜೀವ ಬಾಯಿಗೆ ಬಂದಿದ್ದ ಮೂಮೆಂಟ್ ಯಾವಾಗಲಾದ್ರು ಆ ಥರ ಒಂದು ಸಾವಿರ ನನಗೆ ಗೊತ್ತಿದೆ, ನನಗೆ ಗೊತ್ತಿದೆ ಅವ್ರದ್ದು. ಅವ್ರಿಗೆ ಬಂದಿರ್ಬೇಕು. ಇಲ್ಲ, ನಿಮ್ಮದು ನೋಡಿ ನನಗೆ ಬಂದಿತ್ತು. ಕೇಳಿ ಏನು ಅಂತ. ಇಲ್ಲ, ಈ ರಾಂಬೋ 2 ಅಲ್ಲಿ ಹೇಳ್ತೀನಿ ಕೇಳಿ. Okay, Rambo. ರಾಂಬೋ 2 ಹೇಳ್ತೀನಿ. ಅವ್ರು ನೆನಪಿಸ್ತೀನಿ ನಾನು ಮ್ಯಾಟ್ರ್ ಏನು ಅಂತ. ಏನದು ಫಾಸ್ಟ್ ಆಗಿ ಗಾಡಿ ಹೋಗ್ತಾ ಇರುತ್ತೆ ಗೊತ್ತಾ, ಎಲ್ಲ ಫುಲ್ ಇಡೀ ಪಿಕ್ಚರ್ ಇದಲ್ವಾ. ನಾನು ನೋಡಿದೆ, ನಾವು ಅಷ್ಟು ಎಕ್ಸ್ಪರ್ಟ್ ಅಲ್ಲ. Correct. ರವಿ ವರ್ಮಾ ಅವರು ನಂದು ಡೂಪ್ ಹಾಕ್ಬಿಟ್ಟು ಅವ್ರು ಗಾಡಿ ಓಡಿಸ್ತಾರೆ. ಹೆಂಗಿರುತ್ತೆ ಅಂದ್ರೆ ಆ ಡ್ರೈವಿಂಗು, ನನಗೇನೋ ಡ್ರೂಪ್ ಹಾಕ್ಬಿಟ್ಟು ನಾನು ಸೈಡಿಗೆ ಬಂದ್ಬಿಟ್ಟೆ. ಅಕ್ಕ ಸಿಗಾಕೊಂಡ್ರು ರೀ. ನಾನು ನೋಡ್ತಾ ಇದ್ದೀನಿ ದೂರದಿಂದ, ಅದು ಹಿಂಗೆ ಹೋಗುತ್ತೆ, ಹಿಂಗೆ ಏನು ನನಗೆ ಗೊತ್ತಿರೋ ಒಂದೊಂದ್ಸಲ ಎಲ್ಲ ಒಂದೊಂದ್ಸಲ ಹಿಂಗೆಲ್ಲ ಬಂದಿತ್ತು. ನಾನು ಸುಮ್ಮನೆ ಇಮ್ಯಾಜ್ ಮಾಡ್ತಾ ಇದ್ದೀನಿ ಇವ್ರನ್ನ. ನನಗೆ ಅವ್ರು ಹಿಂದೆ ಕೂತ್ಕೊಂಡ್ರೆ ಸಾರ್ ಹೆಂಗಿರುತ್ತೆ ಗೊತ್ತಾ ಅದು. ನಿಜವಾಗ್ಲೂ ಆ ಸ್ಟಂಟ್ಸ್ ಎಲ್ಲ ಇದೆಯಲ್ಲ ಸರ್, ಅವ್ರೆಲ್ಲರಿಗೂ ದೊಡ್ಡ ಹ್ಯಾಟ್ಸ್ ಆಫ್ ಅವ್ರಿಗೆ. ಯಾಕಂದರೆ ಪ್ರತಿ ಕ್ಷಣನೂ ರಿಸ್ಕು ಸರ್ ಅದು. ನಾನು ಗುರು ಇದು ಲಾಸ್ಟ್ ಇದು ಮುಗೀತಿದ್ದು, ಇದು ಲಾಸ್ಟ್ ಪಿಕ್ಚರ್ ನಂದು, ಹಿಂಗೆಲ್ಲ ನೆನ್ಪು ಬರ್ತಾ ಇರುತ್ತೆ ನನಗೆ. ಮನೆಯವರೆಲ್ಲ ನೆನ್ಪು ಬಂದ್ಬಿಡ್ತಾರೆ. ಅದು ಆಗುದಾ ಇಲ್ವೋ? ಹೌದೌದು, ಖಂಡಿತವಾಗಿ. Correct. ಫಸ್ಟ್ ಅಲ್ಲಿ ನಾವು ಯೂಶಲಿ ಸ್ಪೀಡ್ ಆಗಿ ಹೋಗ್ಬೇಕಾರಲ್ಲ, ಈ ಥ್ರಿಲ್ಲಿಂಗ್ ಫೀಲ್ ಇರುತ್ತಲ್ಲ, ಅದು ಖುಷಿ ಅನ್ಕೊಂಡು ಹೋಗಿ ಕುತ್ಕೊಂಡೆ. ಅಲ್ಲ ಅದು ಹೋಗ್ತಾ ಥ್ರಿಲ್ ಆಗ್ಲಿಲ್ಲ. ಅದು ಅಲ್ಲ ಸರ್, ಅದು ಇಲ್ಲೇ ಆಮೇಲೆ ಹೆಂಗು ಗಾಡಿ ಹಿಂಗೆ ಹತ್ತತ್ರ ಬಂದ್ಬಿಡ್ತಾರೆ. ಹಿಂಗಂದ್ರೆ ಗುರು ಮುಗೀತ್ ನಮ್ದು ಅನ್ನೋ ತರ. ಅದು ಹಿಂಗೆಲ್ಲ ಹೋಗಿ ನೀವು ಪಿಕ್ಚರ್ ನೋಡಿದಿರಲ್ಲ, ಅದೆಲ್ಲ ರವಿ ವರ್ಮಾ ಅವರೇ. ಜೀವ ಅದೊಂದು ನನ್ನ ಇದ್ರೊಳಗೆ. ಬಟ್ ಸರ್ಗೆ ಈ ಫಿಲಮ್ ಅಲ್ಲಿ ಅವತಾರ್ ಪುರುಷಲ್ಲಿ ನಾನು ಕಾರ್ ಓಡಿಸ್ಕೊಂಡು ಕರ್ಕೊಂಡ್ ಬರೋದಲ್ವಾ, ಅವಾಗ ನಮ್ಮ ಇದಿಟ್ಟಿದ್ರು ಕ್ಯಾಮ್ರಾ, ಕಾರ್ ನಾನೇ ಓಡಿಸ್ಬೇಕಾಗಿರೋದು. ಸರ್ ನೋಡ್ರಿ ಆರಾಮಾಗಿ ಹೋಗಿ ರೋಡ್ ಕಾಣಿಸಲ್ಲ ಅಲ್ಲ, ಕ್ಯಾಮ್ರಾ ಅಷ್ಟು ಫುಲ್ ಹೋಲ್ ಸೆಟಪ್. ಸುನಿ ಅವರು ಆ ಒಂದು ಸೀನ್ ಇವಾಗ ತೆಗ್ದಿದ್ರೆ ಮೇ ಬಿ ಒಂದು ಡೈಲಾಗ್ ನ ಇಟ್ಟಿರ್ತಾ ಇದ್ರು ಅದರಲ್ಲಿ, ಹೆಣ್ಮಗು ಗಾಡಿ ಓಡಿಸ್ತಾ ಇದ್ ಹೇಳಿದಾಗ ಓ ಹೆಣ್ಮಗು ಅಂತ. ಹಂಗೆಲ್ಲ. ಬಟ್ ಇವ್ರಿಗೆ ಅವಾಗ ಚೆನ್ನಾಗಿ ಕಲಿತಾ ಇದ್ರು. ಅವಾಗ ಕಲಿತಾ ಇದ್ದಿದ್ದು. ಎಸ್, ಅಂಡ್ ಮೂವಿಯಲ್ಲಿ ಒಂದು ಹಾಡಿದೆ ವಿಚ್ ಇಸ್ ಲೈಕ್ ಕಂಪ್ಲೀಟ್ ಒಂದು ಕಾಂಪಿಲೇಷನ್ ಆಫ್ ಎವ್ರಿ ಆಡ್ಸ್ ಸರ್. ಲಡ್ಡು ಬಂದು ಬಾಯಿಗೆ ಬೀತ. ಸೊ ಅದರಲ್ಲಿ ಎಲ್ಲಾ ಆಡ್ಸ್ಗಳನ್ನು ಒಂದು ಸಾಂಗ್ ನಲ್ಲಿ ತುಂಬಿಟ್ಟು ಅದ್ಭುತವಾಗಿ ಶೂಟ್ ಮಾಡಿದ್ದಾರೆ. ಸೊ ಯಾರ್ದು ಐಡಿಯಾ ಇತ್ತು? ಸೋನಿ ಅವ್ರದ್ದು. ಸಿಂಪಲ್ ಆಗಿ ಐಡಿಯಾ ಬಹಳ. ಬಿಕಾಸ್ ಏನ್ ಗೊತ್ತಾ, ನಿಮಗೆ ಆ ಕಲೆಕ್ಷನ್ ಆಫ್ ಏನೋ ಆಡ್ಸ್, ಅದಷ್ಟು ಆಡ್ಸಿನ ಕಲೆಕ್ಷನ್ಸ್ ಇರ್ಬೇಕು ಒಬ್ರಿಗೆ. ಆಮೇಲೆ ಅದನ್ನ ಪ್ರಾಸಬದ್ಧವಾಗಿ ಅದನ್ನ ಹೊಂದ್ಸೋಣೋದಿದೆ ಗೊತ್ತಾ ಹೇಳೋದು. ಆಮೇಲೆ ವರ್ಡಿಂಗ್ಸ್ ಇದೆಯಲ್ಲ ಎಲ್ಲಾನು ಕರೆಕ್ಟಾಗಿ ನಮ್ದೀಗ ಆ ಸಾಂಗಿನ ರಿದಮ್ಗೆ, ಆ ಸಾಂಗಿನ ಬಾರ್ ಅಂತೀವಿ ನಾವು, ಅದು ಸಾಂಗ್ ಆ ಬಾರ್ ಕುತ್ಕೊಳ್ಳಲ್ಲ, ಎಲ್ಲಾನು ಅದನ್ನು ಕುಂಡ್ರಿಸೋದಿದೆ ಗೊತ್ತಾ. ಅಲ್ಲಿ ಇದಾಗ್ಲಿಲ್ವಾ ಇನ್ನೊಂದು ತಗೊಂಬ ಜಾಗಕ್ಕೆ, ಇದಾಗ್ಲಿಲ್ವಾ ಇನ್ನೊಂದು ತಗೊಂಬ ಜಾಗ ಅಂದ್ರೆ ನಿಮ್ಮ ಹತ್ರ 1ಕ್ಕೆ 4 ಆಪ್ಷನ್ಸು ರೆಡಿ ಇದ್ದಿರ್ಬೇಕು. ಅದು ಎಷ್ಟು ಕಷ್ಟ ಆಗುತ್ತಾ ಸರ್ ಅದನ್ನ ಮಾಡೋ ಅಂಥದ್ದು.
ಅದು ಆಕ್ಚುಲಿ ಸುನಿ ಐ ಥಿಂಕ್ ಆ ಸಾಂಗ್ ನ ಎಲ್ಲರೂ ಹೌದು, ಅಪ್ರಿಶಿಯೇಟ್ ಹೌದು, ಹೌದು, ಮಾಡಿದ್ರು. ಹೌದು, ಹೌದು. ಸುದೀಪ್ ಸರ್ ಆ ಸಿನಿಮಾ ನೋಡಿದ್ಮೇಲೆ ಕರೆಕ್ಟ್ ಆ ಸಾಂಗ್ ಅವ್ರಿಗೆ ತುಂಬಾನೇ ಇಷ್ಟ Correct. ಆಗ್ಬಿಟ್ಟು ಫಸ್ಟ್ ಟೈಮ್ ಅದು ಆ ಥರದೊಂದು ಸಾಂಗ್ ನನಗೂ ಗೊತ್ತಿರಂಗೆ ನನಗೆ ಎಲ್ಲೂ ಅದು ಇದುವರೆಗೂ ಎಲ್ಲೂ ಆಗಿರಲಿಲ್ಲ.